ಓಕೆ, ಹಾಗಾದ್ರೆ ಈ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಜೆಡಿಎಸ್ ನ ಪಾಲೆಷ್ಟು, ಜೆಡಿಎಸ್ ನಲ್ಲಿ ಯಾರೆಲ್ಲ ಕ್ಯಾಂಡಿಡೇಟ್ಗಳು ಎಷ್ಟು ಕ್ಷೇತ್ರವನ್ನ ಬಿಟ್ಕೊಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕುತೂಹಲ ಕೆರಳಿಸುತ್ತಲ್ವಾ. ಲೋಕಸಭಾ ಚುನಾವಣೆಗೆ ದೇವೇಗೌಡರ ಕುಟುಂಬ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ಅವ್ರ ಕುಟುಂಬದಿಂದ ಇಬ್ಬರು ಅಭ್ಯರ್ಥಿಗಳು ಫಿಕ್ಸ್ ಅನ್ನುವಂತಹ ಮಾಹಿತಿ ಮೇಲ್ನೋಟಕ್ಕೆ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಗುಟ್ಟು ಬಿಟ್ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರು, ಮಾಜಿ ಸಚಿವರು. ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಖಚಿತ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅದೇ ಹಾಸನದಲ್ಲಿ, ಅವರು ಪ್ರೆಸಿಡೆಂಟ್ ಎಂಪಿ ಅಲ್ವಾ, ಅಲ್ಲಿ ಹಾಲಿ ಎಂಪಿ ಸಂಸದರು. ಇನ್ನು ಕುಮಾರಸ್ವಾಮಿ ಅಂದ್ರೆ ಯಾವ ಕ್ಷೇತ್ರ? ಬೆಂಗಳೂರಿನಲ್ಲಿ ಗ್ರಾಮಾಂತರ ಏನಾದ್ರು ಬಂದು ನಿಂತ್ಕೊಳ್ತಾರಾ? ಚಿಕ್ಕಬಳ್ಳಾಪುರನಾ? ಹೀಗೆ ಕುತೂಹಲ ಇದೆ. ಅಥವಾ ತುಮಕೂರಿನಲ್ಲೂ ಕೂಡ ತುಂಬಾ ಪೈಪೋಟಿ ನಡೀತಾ ಇದೆ ಈ ಸಲ, ಕಳೆದ ಬಾರಿ ತರ ಇಲ್ಲ. ಹೀಗಿರುವಾಗ ಆ 5 ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಅವರ ಆಯ್ಕೆ ಯಾವುದಾಗಿರುತ್ತೆ? ಬಿಜೆಪಿ ಹೈಕಮಾಂಡ್ ನೀವು ಇದ್ರಲ್ಲಿ ನಿಂತ್ಕೊಳ್ರಿ ಕುಮಾರಸ್ವಾಮಿ ಅವರೇ ಅಂತ ಯಾವುದನ್ನು ತೋರ್ಸುತ್ತೆ? ಕುತೂಹಲ ಇದೆ. ಸುಮಲತಾ ಅವ್ರ ಪರವಾಗಿ ಮಾಜಿ ಮಂತ್ರಿಗಳು ಫೈಟ್ ಮಾಡ್ತಾ ಇದ್ರು. ಅವರೇ ಈಗ ಸಿದ್ದರಾಮಯ್ಯ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಆವಾಗ ಇವ್ರೇನ್ ಮಾಡ್ತಾರೆ ಸುಮಲತಾ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಕಾಂಗ್ರೆಸ್ ಪರವಾಗಿ ನಿಲ್ತಾರೆ, ತಮ್ಮ ಅಭ್ಯರ್ಥಿ ಯಾರಾಗಿರ್ತಾರೆ? ಕಾಂಗ್ರೆಸ್ ನಿಂತ್ರೆ ನಮ್ಮ ಪಕ್ಷ ತೀರ್ಮಾನ ಮಾಡ್ತೀವಿ. ಸ್ಥಳೀಯ ಕುಮಾರಸ್ವಾಮಿ ಅವರು ನಿಲ್ತಾರ ಅಥವಾ ನಿಖಿಲ್ ಅವರು ನಿಲ್ತಾರ? ಮತ್ತೆ ಯಾರು? ನಮ್ಮ ಪಕ್ಷ ತೀರ್ಮಾನ ಮಾಡ್ತೇವೆ. ಸ್ಥಳೀಯ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸೀಟು ಹಂಚಿಕೆ ವಿಚಾರದಲ್ಲಿ ತಾವು ಏನು ಸಜೆಸ್ಟ್ ಮಾಡಿದಿರಿ? ಎಷ್ಟು ಸೀಟ್ ಬೇಕಂತ ಕೇಳಿದ್ರಿ, ಎಲ್ಲೆಲ್ಲಿ ಕೇಳಿದ್ರಿ? ಸೀಟು ಬಹಳ ಪ್ರಮುಖವಾಗಿ ಹಾಸನ, ಮಂಡ್ಯ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಾರ್ತ್, ಬೆಂಗಳೂರು ರೂರಲ್ಲು, ವಿಜಯಪುರ, ರಾಯಚೂರು, ಇಷ್ಟು ಕಡೆ ನಮ್ದು ಡಿಮ್ಯಾಂಡ್ ಇದೆ. ಟೋಟಲ್ 6ರಿಂದ 8 ಕ್ಷೇತ್ರ ಕೇಳೋದು ನಾವು ಅಷ್ಟು ಇಟ್ಟಿದ್ದೀವಿ. ಅವ್ರ ಮುಂದೆ ನಾವಿಲ್ಲಿ ಬೆಂಬಲ ಇದೆ, ನೀವು ಬೆಂಬಲಿಸಿದ್ರೆ ನಾವು ಇಷ್ಟು ಕ್ಷೇತ್ರ ಗೆಲ್ತೀವಿ ಅಂತ ಇಟ್ಟಿದ್ದೀವಿ. ಕೂತು ಏನು ತೀರ್ಮಾನ ಮಾಡ್ತಾರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು, ದೇವೇಗೌಡರು ಏನು ತೀರ್ಮಾನ ಕೈಗೊಳ್ತಾರೆ ಅದ್ರ ಪ್ರಕಾರ ನಮ್ಮ ಪಕ್ಷ ನಡೆಯುತ್ತೆ. ನಮ್ಮ ಪಕ್ಷದಲ್ಲಿ ಯಾವುದೇ ಅಪಸ್ವರಗಳಿಲ್ಲ. ದೇವೇಗೌಡರ ಕುಟುಂಬದಿಂದ ಈ ಬಾರಿ ಎಷ್ಟು ಜನ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ. ದೇವೇಗೌಡರ ಕುಟುಂಬದಿಂದ ಒಬ್ಬರು ನಿಲ್ಬೋದು, ಇದರಲ್ಲಿ ಇಬ್ಬರು ನಿಲ್ಬೋದು ಅಷ್ಟೇ, 4-5 ಜನ ಇಲ್ಲ. ಸೊ ಅಲ್ಲಿಗೆ ಇಬ್ರು ಅಂದ್ರೆ ಕುಮಾರಸ್ವಾಮಿ ಅವರು ಇಲ್ಲಾಂದ್ರೆ ನಿಖಿಲ್ ಅವರು ಅಂತ ಕಾಣುತ್ತೆ. ನೋಡೋಣ. ಕುಮಾರಸ್ವಾಮಿ ಸ್ಪರ್ಧೆಗೆ 5 ಕ್ಷೇತ್ರಗಳ ಸರ್ವೆಯನ್ನ ಜೆಡಿಎಸ್ ಮಾಡಿಸಿದೆ. ಬಟ್ ಇವ್ರು ಕೇಳಿರೋದು 6-7 ಬಿಜೆಪಿ ಬಿಟ್ಕೊಡುತ್ತಾ? ಎಲ್ಲ ಕಡೆ ಅವ್ರದ್ದೇ ಸಂಸದರನ್ನ ಇಟ್ಕೊಂಡು ಮೈತ್ರಿ ಮಾಡ್ಕೊಂಡಿದೀವಿ ಅಂತ ತ್ಯಾಗ ಏನಾದ್ರು ಮಾಡುತ್ತಾ ಗೊತ್ತಿಲ್ಲ. ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಉತ್ತರ ಕ್ಷೇತ್ರಗಳ ಸರ್ವೆ ಆಗಿದೆಯಂತೆ. ಮಂಡ್ಯ ಒಂದ್ ಕಡೆ ಸುಮಲತಾ ಅವರು ದಯವಿಟ್ಟು ನೈ ಕೊಡಿ ಅಂತ, ಮತ್ತೊಂದ್ ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಹುಶಃ ನಿಂತ್ಕೊಳ್ಬಹುದೇನೋ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವ್ರ ತೋಟದ ಮನೆಗೆ ಹೋಗಿ, ಸರ್ ನೀವಂತೂ ಬರಕ್ ಹೋಗ್ಬಿಡಿ, ನಾನು ನಿಂತ್ಕೊಳ್ತೀನಿ ಸರ್ ಅಂತ ಕೇಳ್ಕೊ ಬಂದ್ಬಿಟ್ಟಿದ್ದಾರೆ. ಗೊತ್ತಿಲ್ಲ. ಇನ್ನು ತುಮಕೂರಿನಲ್ಲೂ ಪೈಪೋಟಿ ಅವ್ರ ಪಕ್ಷದಲ್ಲೇ ಹೆಚ್ಚಾಗಿದೆ, ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ ಅಂತ. ಬೆಂಗಳೂರು ಉತ್ತರ ಕ್ಷೇತ್ರಗಳ ಸರ್ವೆ ನಡೆಸಿದಾರಂತೆ. ಇದರ ನಡುವೆ ಏನಾಗುತ್ತೆ ನೋಡೋಣ. 5 ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಗೆಲುವು ಅಂತ ಸರ್ವೆ ರಿಪೋರ್ಟ್ ಬಂದಿದೆಯಂತೆ. ಆ 5ರಲ್ಲಿ ಯಾವ್ದಾದ್ರು ನಿಂತ್ಕೊಂಡ್ರೆ ಒಂದ್ ಕಡೆ ಗ್ಯಾರಂಟಿ ಕುಮಾರಣ್ಣ ಗೆಲ್ತಾರೆ ಅನ್ನುವಂಥದ್ದು ಸರ್ವೆ ರಿಪೋರ್ಟ್ ಬಂದಿದೆಯಂತೆ. ಬಿಜೆಪಿ ಹೈಕಮಾಂಡ್ ತೀರ್ಮಾನದ ಮೇಲೆ ಈಗ ಕುಮಾರಸ್ವಾಮಿ ಅವರ ಕ್ಷೇತ್ರ ಫೈನಲ್ ಆಗುತ್ತೆ. ಜೆಡಿಎಸ್ ಅವ್ರು ಕುತ್ಕೊಂಡು ಫೈನಲ್ ಮಾಡ್ತಾರೆ ಅನ್ನುವಂಥದ್ದು ಬಹುಶಃ ಅವ್ರು ಮಾತಾಡ್ಬೋದು. ಬಟ್ ಈಗ ಏನಿದ್ರು ಅಂತಿಮವಾಗಿ ತೀರ್ಮಾನ ಅನ್ನುವಂಥದ್ದು ಇವರು ಡೆಲ್ಲಿಗೆ ಹೋಗ್ಬೇಕು. ಮುಂಚೆ ಮಾತಾಡೋರು ನಾವು ಡೆಲ್ಲಿಗೆಲ್ಲ ಹೋಗಂಗಿಲ್ಲ, ಹೈಕಮಾಂಡ್ ನಮ್ಮೂರಲ್ಲೇ ಇದೆ ಅಂತ. ಬಟ್ ಈಗ ಹಂಗೆ ಹೇಳಕ್ ಆಗಲ್ಲ, ಅವರು ಹೈಕಮಾಂಡ್ಗೆ ಹೋಗ್ಬೇಕು. ಮೈತ್ರಿ ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಎಷ್ಟು ಕ್ಷೇತ್ರ ಬಿಟ್ಕೊಡ್ತಾರೆ ಅದ್ರ ಮೇಲೆ ಇವ್ರು ತೀರ್ಮಾನ ಮಾಡ್ಬೇಕು. ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾರೆ ಅನ್ನೋದಾದ್ರೆ ಯಾವ ಕ್ಷೇತ್ರ? ಹಾಸನ ಆಗಲ್ಲ ಬಿಡಿ, ಹಾಸನದಲ್ಲಿ ಪ್ರಜ್ವಲ್ ಅವರಿದ್ದಾರೆ. ಉಳಿದಂತೆ ಯಾವುದು? ಹಳೆ ಮೈಸೂರು ಭಾಗದಿಂದ ಸ್ಪರ್ಧೆಗೆ ಲೆಕ್ಕಾಚಾರ ಜೋರಾಗಿದೆಯಂತೆ. ಯಾಕಂತ ಹೇಳಿದ್ರೆ ಅದು ಒಕ್ಕಲಿಗರ ಭದ್ರಕೋಟೆ, JDSಗೂ ಕೂಡ ಗಟ್ಟಿ ನೆಲೆ ಇದೆ. ಹಾಗಾಗಿ ಈ ಲೆಕ್ಕಾಚಾರಗಳೆಲ್ಲ ಸರಿ. ಬಟ್ ಬಿಜೆಪಿಯ ಲೆಕ್ಕಾಚಾರ ಏನು? ಅವರು ತಳಮಟ್ಟದಿಂದ ಎಲ್ಲ ಕಡೆ ಹಳೆ ಮೈಸೂರು ಭಾಗನೂ ಏನು ಬಿಟ್ಕೊಂಡು ಬರ್ತಿಲ್ಲ. ಅವರು ಅಲ್ಲೂ ಪಕ್ಷವನ್ನ ಗಟ್ಟಿ ಮಾಡ್ಕೊಳ್ಳೋ ಅಂತ ಒಂದು ಚಿತ್ತ ಹರಿಸಿದ್ದಾರೆ. ಹಾಗಾಗಿ ಅವ್ರ ಕಾರ್ಯಕರ್ತರೆಲ್ಲ ಯಾವ ಕಾರಣಕ್ಕೂ ಮಂಡ್ಯ ಬಿಟ್ಕೊಡೋದು ಬೇಡ, ಹಾಸನನೂ ಬಿಟ್ಕೊಡೋದು ಬೇಡ ಅಂತ ಕೂತಿದ್ದಾರೆ ಅವರು. ಹಾಲಿ MP JDSನವ್ರು ಇದ್ರೆ ಹಾಸನನೂ ಬಿಟ್ಕೊಡೋದು ಬೇಡ, ನಾವು ಇಲ್ಲಿ ಸ್ಟ್ರಾಂಗ್ ಇದೀವಿ, ನಮ್ಮ ಕ್ಯಾಂಡಿಡೇಟ್ನೇ ಹಾಕೋಣ ಅಂತ. ಬಟ್ ಹಂಗೆ ಮಾಡೋಕ್ಕಾಗಲ್ಲ. ಮೈತ್ರಿಯನ್ನು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಕುತೂಹಲ ಅಂತೂ ಮಾತ್ರ ಭಾರಿ ಇದೆ. JDS ಪಾಲ್ 28ರಲ್ಲಿ ಎಷ್ಟಪ್ಪ? 1 ಅಥವಾ 2 ಅಥವಾ ಇವ್ರು ಕೇಳ್ದಂಗೆ 4 ಇಲ್ಲ 5 6 ಆಗುತ್ತಾ? ನೋಡೋಣ. ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಇನ್ನು 2 ತಿಂಗಳಲ್ಲಿ ಎಲೆಕ್ಷನ್ ನೋಡ್ಬಿಡ್ತೀವಿ ನಾವೆಲ್ಲರೂ. ಅದಕ್ಕೂ ಮುಂಚೆ ಮತ್ತೊಂದು ಫೈನಲ್ ಮೀಟಿಂಗ್ ಆಗುತ್ತೆ. ಡೆಲ್ಲಿಗೆ ಹೋಗ್ತಾರೆ ಕುಮಾರಸ್ವಾಮಿ ಅವರು. ಏನು ಚರ್ಚೆ ಆಗುತ್ತೆ ನೋಡೋಣ.